ಪ್ರೇಸ್ ಲಾರ್ಡ್. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ದಿನದ ಕೀರ್ತನೆಗಳು ನೋಡೋಣ. ಕೀರ್ತನೆಗಳು 14ನೇ ಅಧ್ಯಾಯ 5, 6, 7, 8. ಸೊ ಈ 8ಗಳನ್ನು ನಾವು ಇವತ್ತು ಧ್ಯಾನಿಸ್ತಾ ಇದ್ದೇವೆ. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ? ಅನೇಕರು ಹೇಳಿಕೊಳ್ಳುತ್ತಾರೆ. ಹಲ್ಲೆಲೂಯ. ಸೊ ಇಲ್ಲಿ ನೋಡ್ತೇವೆ, ನಮಗೆ ನಮ್ಮ ಕಷ್ಟದಿಂದ ಯಾರಾದರೂ ಪರಿಹಾರ ಮಾಡುವವರು ಇದ್ದಾರಾ? ನಮಗೆ ಇಷ್ಟೊಂದು ನೋವು ಆಗ್ತಾಯಿದೆ, ಇಷ್ಟೊಂದು ತಡ್ಕೊಳ್ಳಾರ್ದಂಥ ನಮಗೆ ವೇದನೆ ಆಗ್ತಾಯಿದೆ. ಹಲ್ಲೆಲೂಯ. ಸೊ ಇದರಿಂದ ಬಿಡುಗಡೆ ಮಾಡುವವರು ಯಾರಾದರೂ ಇದ್ದಾರಾ ಅಂತ ನಾವು ಹುಡುಕ್ತಾ ಇರ್ತೇವೆ ಪ್ರಿಯರೇ. ಆಗ ನಿಜವಾಗ್ಲೂ ಹೇಳ್ತೇನೆ, ಏಸಪ್ಪನೂ ಇದ್ದಾನೆ, ನಿನ್ನನ್ನು ಪ್ರೀತಿಸುವ ಏಸಪ್ಪನಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಸೊ ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ. ಸೊ ಇವತ್ತು ಈ ವಾಕ್ಯಗಳನ್ನು ಯಾರ್ಯಾರು ಧ್ಯಾನಿಸ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ, ನಮಗೆ ಇಷ್ಟಪಟ್ಟವ್ರು ಯಾರೇ ಆಗಿರ್ಬೋದು, ನಮ್ಮನ್ನು ಬಿಟ್ಟು ಒಂದು ವೇಳೆ ಹೋದರೂ ಕೂಡ ಅವಾಗ ನಾವು ಯೋಚನೆ ಮಾಡ್ತೇವೆ, ನಮ್ಮನ್ನು ಇಷ್ಟಪಡುವವರು ಯಾರಾದರೂ ಇದ್ದಾರಾ? ಈ ಪ್ರಪಂಚದಲ್ಲಿ ನಮಗೋಸ್ಕರ ಯಾರಾದರೂ ಇದ್ದಾರಾ? ಯಾಕೆ ಅಂತ ಹೇಳಿದ್ರೆ, ನಾನು ತುಂಬ ನೋವು ವಿರಹ ಯಾತನೆ ಪಟ್ಬಿಟ್ಟಿದ್ದೇನೆ. ಯಾಕೆಂದರೆ ನಾನು ಇಷ್ಟಪಡುವವರೇ ನನ್ನನ್ನು ವಿರೋಧಿಸಿದ್ದಾರೆ, ನನ್ನಿಂದ ಅಗಲಿ ಹೋಗಿದ್ದಾರೆ. ಸೊ ಇನ್ನೂ ಯಾರಾದರೂ ನನ್ನ ಪ್ರೀತಿ ಮಾಡೋದಿದ್ದಾರಾ? ಈ ಪ್ರಪಂಚದಲ್ಲಿ ಇದ್ದಾರಾ ಇಲ್ಲ ಅಂತೇಳಿ ನಾವು ಸಾವಿಗೆ ಶರಣಾಗ್ತೇವೆ. ಅಲ್ಲೆಲ್ಲೂ ಯಾವುದು ತಪ್ಪು ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ, ನೀನು ಪ್ರೀತಿ ಮಾಡುವವರು ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಿನಗೋಸ್ಕರ ರಕ್ತ ಸುರಿಸಿ ಶಿಲುಬೆ ಮೇಲೆ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟು, ಹಲ್ಲೆಲೂಯ, ನಿನಗೋಸ್ಕರ ಚಡಿ ಏಟುಗಳನ್ನು ಉಗಿಸಿಕೊಂಡು ಬಯಸಿಕೊಂಡು ಎಲ್ಲ ನೋವನ್ನು ಸಹಿಸಿಕೊಂಡು ಕೂಡ ಆತನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಪ್ರಿಯರೇ. ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ನಿಮ್ಮ ಜೊತೆ ಆತಿದ್ದಾನೆ, ನೀವು ಹೆದರಬೇಡ್ರಿ ಪ್ರಿಯರೇ, ಆತನು ನಿಮ್ಮ ಜೊತೆಗೇ ಇದ್ದಾನೆ. ಹಲ್ಲೆಲೂಯ. ಸೊ ನೀನು ಮಾಡಬೇಕಾಗಿರೋದು ಇಷ್ಟೇ, ಆತನನ್ನು ಧ್ಯಾನಿಸು, ಆತನನ್ನು ಮೊರೆ ಹೊಕ್ಕು, ಆತನ ಪಾದದ ಬಳಿಯಲ್ಲಿ ಕಣ್ಣೀರಿಡು. ಯಾಕೆ ಅಂತ ಹೇಳಿದ್ರೆ, ನಾವೇನು ಮಾಡ್ತೇವೆ ಈ ಸಮಯದಲ್ಲಿ, ನಮಗೆ ನಮಗೆ ಏನಾದರೂ ಈ ಥರ ನೋವು ಏನಾದರೂ ಆದರೆ ನಾವು ಫಸ್ಟು ಹೋಗ್ತೇವೆ, ಮನುಷ್ಯರ ಹತ್ರ ಹೋಗ್ತೇವೆ, ಕಣ್ಣೀರಿಡ್ತೇವೆ. ನನ್ನ ಜೀವನ ಈ ರೀತಿ ಆಯಿತು, ನನಗೆ ಈ ರೀತಿ ಮಾರ್ಪಡ್ತಾ ಇದೆ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ. ಸೊ ನೀನು ಮನುಷ್ಯರ ಹತ್ರ ಹೋಗಿ ಹೇಳ್ತಾ ಇದೀಯಾ ನಿನ್ನ ನೋವು ಎಲ್ಲನೂ. ಅವ್ರು ಕೇಳ್ತಾರೆ, ಸಮಾಧಾನ ಹೊಂದುತ್ತೀಯಾ? ಹಲ್ಲೆಲೂಯ. ಸಮಾಧಾನ ಸಿಗುತ್ತಾ ನಿನಗೆ? ಆ ಕ್ಷಣಕ್ಕೆ ಮಾತ್ರ ಸಮಾಧಾನ ಸಿಗ್ಬೋದು, ಆ ಜೀವನಕ್ಕೆ ನಿನಗೆ ಪರಿಹಾರ ಸಿಗುತ್ತಾ? ಸಿಗೋದಿಲ್ಲ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ, ನೀನು ಮನುಷ್ಯರ ಹತ್ರ ಹೇಳ್ತಾ ಇದ್ದೀಯ. ಹಲ್ಲೆಲೂಯ. ಮನುಷ್ಯರ ಹತ್ರ ಬಿಟ್ಟು ದೇವರ ಹತ್ರ ಬಾ, ಏಸಪ್ಪನ ಹತ್ರ ಬಾ. ನಿನಗೆ ಒಳ್ಳೆ ರೀತಿಯಾಗಿ ಅವರು ಮಾರ್ಪಡಿಸಿ ಕೊಡ್ತಾರೆ. ಹಲ್ಲೆಲೂಯ. ನಿನ್ನ ಜೀವನವನ್ನು ಎಷ್ಟೋ 2ರಷ್ಟು ಬದಲಾಯಿಸ್ತಾರೆ. ಹಲ್ಲೆಲೂಯ. ಒಂದು ವೇಳೆ ನೀವು ಯೋಚಿಸ್ತಾ ಇರ್ಬೋದು, ನಾನು ಇಷ್ಟಪಟ್ಟವರು ಯಾಕೆ ನನ್ನಿಂದ ದೂರ ಹೋಗಿದ್ದಾರೆ ಅಂತ. ಸೊ ಇಲ್ಲಿ ಯಾಕೆ ನಿನ್ನಿಂದ ದೂರ ಹೋಗಿದ್ದಾರೆ ಅಂತ ಹೇಳಿದ್ರೆ, ಹಲ್ಲೆಲೂಯ, ನೀನು ಏಸಪ್ಪನಿಗೆ ಕೊಡಬೇಕಾಗಿದ್ದ ಸಮಯವನ್ನು ನೀನು ಅವರಿಗೆ ಕೊಡ್ತಾ ಇದ್ದೀಯ. ಸೊ ಅದಕ್ಕಾಗಿ ನಿನಗೆ ತಿಳಿಸಿದಕ್ಕೋಸ್ಕರನೇ ನಿನ್ನಿಂದ ದೂರ ಮಾಡಿದ್ದಾರೆ. ನೀನು ಅದನ್ನು ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಇಷ್ಟಪಟ್ಟರು ಒಂದು ವೇಳೆ ಯಾರಾದರೂ ನಮಗೆ ಫ್ರೆಂಡ್ಸ್ ಆಗಿರ್ಬೋದು, ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಯಾರೇ ನಮ್ಗೆ ಇಷ್ಟಪಟ್ಟರು ಎಂಥರೇ ಆಗಿರ್ಬೋದು, ಒಂದು ವೇಳೆ ನಾವು ಅವ್ರಿಗೆ ಜಾಸ್ತಿ ಸಮಯ ಕೊಡ್ತಾ ಇರ್ತೇವೆ. ಸೊ ಆತನು ದುಃಖ ಪಡ್ತಾ ಇರ್ತಾನೆ, ನನ್ನ ಮಗಳಿಗೆ ನನ್ನ ಮಗನಿಗೆ ನನ್ನ ಬಗ್ಗೆ ಚಿಂತನೆ ಇಲ್ಲ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ನೋವು ಬಂದರೆ ಸಾಕು ಮನುಷ್ಯರ ಹತ್ರ ಹೋಗ್ತಾ ಇದ್ದಾರೆ. ಮತ್ತು ನನ್ನ ಹತ್ರ ಬರ್ತಾ ಇಲ್ಲ. ನಾನು ಪ್ರೀತಿಸ್ತಾ ಇದ್ದೇನೆ, ನಾನು ಸಮಾಧಾನ ಕೊಡ್ತೇನೆ, ಅವ್ರಿಗೆ ನೆಮ್ಮದಿ ಕೊಡ್ತೇನೆ, ಆದರೂ ಕೂಡ ಅವರು ನನ್ನ ಇನ್ನೂ ಅರ್ಥಕೊಳ್ತಾ ಇಲ್ಲ ಅಂತ ಆತನು ದುಃಖ ಪಡ್ತಾ ಇದ್ದೇನೆ ಪ್ರಿಯರೇ. ಹಲ್ಲೆಲೂಯ. ಸೊ ಇಲ್ಲಿ ನಾವು ಹೇಳ್ತಾ ಇದ್ದೇವೆ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ? ಅನೇಕರು ಹೇಳಿಕೊಳ್ಳುತ್ತಾರೆ. ನೀನು ಅದನ್ನು ಹೇಳ್ಕೊಳ್ಳೋದು ಬಿಟ್ಟು ಇವತ್ತು ದೇವರಿನ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ, ಕೇಳ್ಕೊಳ್ತಾ ಇದ್ದೀರಾ? ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ದೇವರ ಮೊರೆ ಹೋಗಿರಿ, ಆತನ ಮೊರೆ ಹೋಗಿರಿ. ನೀವು ನಿಮ್ಮ ಜೀವನವನ್ನೇ ಮಾರ್ಪಡುತ್ತೆ. ನಿಮಗೆ ಇಷ್ಟವಾದರು ಮತ್ತೆ ತಿರುಗಿ ಅವರಾಗಿ ಅವರು ಬರ್ತಾರೆ. ಅವ್ರನ್ನ ಅರಿವು ತಿಳ್ಕೊಂಡು ನಿನ್ನ ಜೊತೆ ಬಂದೇ ಬರ್ತಾರೆ. ಹಲ್ಲೆಲೂಯ. ಒಂದು ವೇಳೆ ನಿನ್ನಿಂದ ಇನ್ನೊಂದು ಕೂಡ ಇದೆ ಪ್ರಿಯರೇ, ಇನ್ನೊಂದು ಮಾತು ಕೂಡ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ನಿನ್ನಿಂದ ಯಾಕೆ ಅವ್ರನ್ನ ದೂರ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿನ್ನ ವ್ಯಾಲ್ಯೂ ಅವರಿಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿಯೇ ದೇವರು ನಿನ್ನ ಜೀವಿತದಿಂದ ಅವರನ್ನು ತೆಗೆದುಹಾಕಿದ್ದಾನೆ. ನೀನು ಮತ್ತೆ ಅವರನ್ನು ಮತ್ತೆ ಕರ್ಕೊಳ್ಬೇಕಂತೇಳಿ ಟ್ರೈ ಮಾಡೋಕ್ಕೆ ಹೋಗಬೇಡ, ಪ್ರಯತ್ನ ಕೂಡ ಪಡಬೇಡ. ಯಾಕೆ ಅಂತ ಹೇಳಿದ್ರೆ, ನಿನಗಂತಲೇ ಬೇರೆದು ಉನ್ನತವಾದದ್ದು, ಶ್ರೇಷ್ಠವಾದದ್ದು, ನಿನಗೆ ಮೆಚ್ಚುಗೆಯಾದದ್ದು, ಹಲ್ಲೆಲೂಯ, ನಿನ್ನ ಜೀವನ ಪೂರ್ತಿಯಾಗಿ ಬೇಕಾಗಿರುವುದನ್ನು ಆತನು ತೆಗೆದಿಟ್ಟಿದ್ದಾನೆ ಪ್ರಿಯರೇ. ಸೊ ಅದಕ್ಕಾಗಿಯೇ ಆತನು ನಿನ್ನ ಇಷ್ಟಪಡೋರನ್ನು ದೂರ ಮಾಡಿದ್ದಾನೆ. ಸೊ ಇವೆರಡು ಕಾರಣಗಳಿವೆ. ನಾವು ಇದನ್ನು ತಿಳ್ಕೊಂಡ್ರೆ, ನಮ್ಮನ್ನು ಯಾರೇ ಬಿಟ್ಟು ಹೋದರು, ಯಾರೇ ದೂರ ಮಾಡಿದ್ರು ನಮಗೆ ನೋವಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸುವವರು ಏಸಪ್ಪ ಇದ್ದಾರೆ.
ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ, ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು, ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ, ನನ್ನೇಸುವೆ ನಿಮಗೆ ನನ್ನ ಆರಾಧನೆ. ಹಲ್ಲೆಲೂಯ. ಶಾಶ್ವತವಾಗಿ ಪ್ರೀತಿ ಮಾಡುವವರಿದ್ದಾರೆ ಪ್ರಿಯರೇ, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಲ್ಲೆಲೂಯ. ಸೊ ಅದೇ ರೀತಿಯಾಗಿ ಇನ್ನೊಂದು ನೋಡ್ತೇವೆ, ಯೆಹೋವನೇ ನೀನು ಪ್ರಸನ್ನ ಮುಖದಿಂದ ನನ್ನನ್ನು ನೋಡಬೇಕು. ಹಲ್ಲೆಲೂಯ. ಯೆಹೋವನೇ ನೀನು ಪ್ರಸನ್ನ ಮುಖದಿಂದ ನನ್ನನ್ನು ನೋಡಬೇಕು ಅಂತ ನೀನು ಅರಿಕೆ ಮಾಡ್ತಾ ಇದ್ದೀಯ. ಆದರೆ ನಿನ್ನ ನಂಬಿಕೆ ಇಲ್ವಾ? ಆತನು ನೀನು ಪ್ರತಿದಿನವೂ ಕೂಡ ಧ್ಯಾನಿಸ್ತಾ ಇದ್ದಾನೆ. ಪ್ರತಿದಿನವೂ ಕೂಡ ನಿನ್ನ ನೋಡ್ತಾ ಇದ್ದಾನೆ. ಪ್ರತಿದಿನವೂ ಕೂಡ ನಿನ್ನ ಮುಖ ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ಸೊ ನೀನು ಆತನ ಮುಖ ನೋಡಬೇಕಾದ್ರೆ, ನಿಜವಾಗ್ಲೂ ಆತನ ಮುಖ ಮತ್ತೆ ನೀನು ಕೂಡ ನೋಡಬೇಕಂತ ಬಯಸಿದರೆ ಪರಲೋಕದಲ್ಲಿ ನೀನು ನೋಡ್ತೀಯ. ಹಲ್ಲೆಲೂಯ. ಪರಲೋಕದಲ್ಲಿ ಹೋದರೆ ಮಾತ್ರ ನಾನು ನೋಡ್ತೇನೆ. ಹಾಗಾದರೆ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಹಲ್ಲೆಲೂಯ. ಈ ಡೌಟ್ ಬರ್ತಾ ಇರುವ ಯಾರಿಗಾದರೂ ಬಂದರೆ ನಾನು ಕಾಮೆಂಟ್ ಮಾಡಿರಿ. ಓಕೆ, ನಿಮ್ಮ ಡೌಟ್ ಒಳ್ಳೆಯದೇ, ತುಂಬಾ ಒಳ್ಳೆಯದೇ. ಯಾಕೆ ಅಂತ ಹೇಳಿದ್ರೆ, ಪರಲೋಕಕ್ಕೆ ಹೋಗೋದಕ್ಕೆ ನಾನು ಏನು ಮಾಡಬೇಕು ಅಂತ ನೀನು ಕೇಳ್ಕೊತಾ ಇದೆಯಾ? ಏನು ಮಾಡಬೇಕು ಅಂತ ಹೇಳಿದ್ರೆ, ಆತನನ್ನು ಧ್ಯಾನಿಸಬೇಕು. ಹಲ್ಲೆಲೂಯ. ಆತನನ್ನು ಗೌರವಿಸಬೇಕು. ಆತನು ದೇವರೆಂದು ನೀನು ಅಂಗೀಕರಿಸಿಕೊಳ್ಳಬೇಕು. ನಿನ್ನ ಜೀವಿತದಲ್ಲಿ ಆತನು ಮುಖ್ಯವಾದ ಒಳ್ಳೆಯ ರೀತಿಯಿಂದ ಮಾರ್ಪಡಿಸುವ ದೇವರು ಎಂದು ನೀನು ಅರಿತುಕೊಳ್ಳಬೇಕು. ಆತನನ್ನು ಪ್ರತಿದಿನವೂ ಕೂಡ ಪ್ರತಿನಿತ್ಯವೂ ಕೂಡ ನೀನು ಆರೈಕೆ ಮಾಡಬೇಕು. ಹಲ್ಲೆಲೂಯ. ಪ್ರತಿದಿನವೂ ಕೂಡ ನೀನು ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾತ್ರ ಮಾಡಿದ್ರೆ ಮಾತ್ರ ಪರಲೋಕಕ್ಕೆ ಹೋಗ್ತೀನಾ? ಈ ಡೌಟ್ ಕೂಡ ಬರ್ಬೋದು. ಓಕೆ, ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ನೀನು ಒಂದು ದಿನ ಪ್ರಾರ್ಥನೆ ಮಾಡಲು ಬಿಟ್ಟರೆ ಸೈತಾನ ನಿನ್ನಲ್ಲಿ ಹಲವಾರು ಕಾರ್ಯಗಳನ್ನು ರೂಪಿಸುತ್ತಾನೆ. ಅವನಿರೋದೇ ಒಂದು ಸ್ವಲ್ಪ ಅವನಿಗೆ ಗ್ಯಾಪ್ ಸಿಕ್ಕರೆ ಸಾಕು, ಇಷ್ಟುದ್ದ ಬಾವಿ ತೋಡ್ತಾನೆ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಮನಸ್ಸಲ್ಲಿ ಒಂದು ಕೊರಗ್ತತೆ. ಯಾಕೆ ಪ್ರಾರ್ಥನೆ ಮಾಡ್ತೀವಿ ಬಿಡು, ಡೈಲಿ ಪ್ರಾರ್ಥನೆ ಮಾಡ್ತಾನೆ ಇರಬೇಕಾ? ಇನ್ನೂ ಒಂದು ಕೂಡ ಬರುತ್ತೆ, ಓಹೋ ನಿಮ್ಮ ದೇವರಿಗೆ ನೀನು ದಿನ ಪ್ರಾರ್ಥನೆ ಮಾಡ್ತಾಯಿದ್ರೆ ಮಾತ್ರ ನಿನ್ನ ಜೀವಿತಗಳು ಮಾರ್ಪಡುತ್ತಾ? ಹಂಗೆ ಮಾರ್ಪಡು ಅಂತೇಳು. ಯಾಕೆಂದರೆ ಒಂದಿನ ಪ್ರಾರ್ಥನೆ ಮಾಡಿಯಲ್ಲ, ನಿನ್ನ ಜೀವನ ಪ್ರತಿದಿನವೂ ಕೂಡ ಪ್ರಾರ್ಥನೆಯಲ್ಲಿ ಇರಬೇಕಂತ ಏನು ರೂಲ್ಸ್ ಆಯಿತಾ? ಹಲ್ಲೆಲೂಯ. ಅವನು ಈ ಥರ ಕೊಡ್ತಾನೆ ಪ್ರಿಯರೇ. ಈ ಥರ ಅಲ್ಲಿ ಇನ್ನೂ ಅನೇಕ ವಿಚಾರಗಳು ಅವ್ನು ಕೊಡ್ತಾನೆ. ನಾನು ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳ್ತಾ ಇದ್ದೇನೆ. ಅವನಿಗೆ ನಾವು ಏನು ಹೇಳಬೇಕು? ಯಾಕೆ ಅಂತ ಹೇಳಿದ್ರೆ, ಹೌದು, ಪ್ರತಿದಿನವೂ ಕೂಡ ಧ್ಯಾನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನಿನಗೆ ಪ್ರತಿದಿನವೂ ಕೂಡ ಅಗ್ನಿ ಅಭಿಷೇಕದಿಂದಲೇ ಪ್ರತಿಯೊಂದು ಆತ್ಮಗಳಿಗೆ, ನಶಿಸಿ ಹೋಗೋ ಆತ್ಮಗಳಿಗೆ ಪ್ರಾರ್ಥನೆ ಮಾಡಲು ಸಾಧ್ಯ. ಪವಿತ್ರಾತ್ಮನು ನಿನ್ನಲ್ಲಿ ಇರಲು ಸಾಧ್ಯ. ನೀನು ಒಳ್ಳೆ ರೀತಿಯಿಂದ ಪರಲೋಕದಲ್ಲಿ ಸ್ಥಾಪಿಸಲ್ಪಡಲು ಕೂಡ ಸಾಧ್ಯ. ಹಾಲೆಲೂಯ. Glory to Master. Hallelujah. Holy Spirit. Thank you, Lord the Jesus. Name of the Jesus. Glory to Master. Hallelujah. Fire in the Jesus. Touch of the Jesus. Hallelujah. Hallelujah. Thank you. ಸೊ ಏನು ಮಾಡಬೇಕಾಗಿದೆ? ಒಳ್ಳೆ ರೀತಿಯಿಂದ ತಿಳ್ಕೊಳ್ಬೇಕಾಗಿದೆ. ಪ್ರತಿದಿನವೂ ಕೂಡ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ಅವಾಗ ತಾನೇ ನಿನಗೆ ಅಗ್ನಿ ಅಭಿಷೇಕ ಸುರಿಯಲ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯ. ಸೊ ಅದೇ ರೀತಿಯಾಗಿ ನಾವು ಇನ್ನೊಂದು ಕೂಡ ನೋಡ್ತೇವೆ, ಧಾನ್ಯ ದ್ರಾಕ್ಷಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ಹಲ್ಲೆಲೂಯ. ಎಷ್ಟೇ ಜನಗಳು ನಮಗೆ ನೋವು ಕೊಟ್ಟು ಹೋಗ್ಬೋದು, ವಿರಹ ಯಾತನ ತಡ್ಕೊಳ್ಳಾರಷ್ಟು ನೋವು ಕೊಟ್ಟು ಹೋಗ್ಬೋದು. ನಾವು ಮರಣಕ್ಕೆ ಗುರಿ ಆಗಬೇಕಂತ ಮನಸ್ಸು ಮಾಡಿದಾಗ ಕೂಡ ನೀನು ಆರಾಧನೆಯಲ್ಲಿ ನೀನು ಎಷ್ಟು ಆನಂದ ಪಡ್ತೀಯ ಅಂದರೆ, ಅದು ಅನುಭವಿಸಿದಾಗ ಮಾತ್ರ ನಿನಗೆ ರುಚಿ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯ. ಸೊ ಅದಕ್ಕಾಗಿಯೇ ಹೇಳ್ತಾ ಇದ್ದಾರೆ, ಯೇಸು ಎಂದು ನಾ ಹೇಳಲು ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ನನ್ನ ಒಳಗೆಲ್ಲ ಆನಂದವೇ. ಸಂತೋಷಕ್ಕೆ ಕೊನೆಯೇ ಇಲ್ಲ, ಉಲ್ಲಾಸಕ್ಕೆ ಮಿತಿಯೇ ಇಲ್ಲ, ದುಃಖವೆಂಬುದು ನನ್ನಲ್ಲಿಲ್ಲ, ಚಿಂತೆ ಎಂಬುದು ಇಲ್ಲವೇ ಇಲ್ಲ, ನೀ ನನ್ನ ಜೊತೆ ಇರಲು. ಹಲ್ಲೆಲೂಯ. ಸೊ ಪ್ರತಿದಿನವೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದರೆ ಹೆಚ್ಚಾದ ಆರಾಧನೆಯಲ್ಲಿ ಆನಂದ ಪಡ್ತೀಯ ಪ್ರಿಯರೇ. ಅದೇ ರೀತಿಯಾಗಿ ಇನ್ನೊಂದು ಕೂಡ ಇದೆ, ಏಸಪ್ಪ
ಏಸಪ್ಪ, ಈ ಹೃದಯದಲ್ಲಿ ನೀ ಬಾರಪ್ಪ, ಚಿಂತೆ ಕಷ್ಟಗಳಿಂದ ಈ ಜೀವ ಬಳಲಿ ಹೋಯಿತು ದೇವಾ, ನಿನ್ನನ್ನೇ ನಂಬಿ ಬಂದಿರುವೆ, ನನ್ನ ದುಃಖ ಪರಪಾಲಿಸು. ಹಲ್ಲೆಲೂಯ. ಸೊ ಅದಕ್ಕಾಗಿನೇ ಹೇಳ್ತಾ ಇದ್ದೇವೆ, ಆನಂದ ಪಡ್ತೇವೆ ಪ್ರಿಯರೇ. ಹಲ್ಲೆಲೂಯ. ಎಷ್ಟು ಆನಂದ ಪಡ್ತೇವೆ ಆರಾಧನೆಯಲ್ಲಿ ಅಂತ ಹೇಳಿದ್ರೆ, ನೀವು ನಿಜವಾಗ್ಲೂ ಹೇಳ್ತಾನೆ, ಪವಿತ್ರಾತ್ಮನು ನಿಮ್ಮೊಳಗಡೆ ಇದ್ದರೆ ಒಳ್ಳೆ ರೀತಿಯಿಂದ ಉನ್ನತ ಸ್ಥಾನಕ್ಕೆ ನೀನು ಏರ್ತಾ ಇರ್ತೀಯ. ಪವಿತ್ರಾತ್ಮನ ನಿಲ್ಲಿದ್ದರೆ ಅಗ್ನಿ ಅಭಿಷೇಕ ಪ್ರತಿದಿನವೂ ಕೂಡ ಪ್ರಾರ್ಥನೆಯಲ್ಲಿ ನೀನು ಹೊಂದಿಕೊಳ್ಳುವ ವೀರಳು ಆಗ್ತೀಯ ಪ್ರಿಯರೇ. ಹಲ್ಲೆಲೂಯ. ಸೊ ಅದೇ ರೀತಿಯಾಗಿ ಇನ್ನೊಂದು ಕೂಡ ಧ್ಯಾನಿಸ್ತೇವೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ಹಲ್ಲೆಲೂಯ. ನಿನಗೆ ಭಯ ಇಲ್ಲ, ಭೀತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರನ್ನೇ ಜೀವಿತದಲ್ಲಿದ್ದಾರೆ. ಸೊ ನೀನೇನು ಮಾಡಬೇಕಾಗಿರೋದೇನು? ಪ್ರಾರ್ಥನೆ ಮಾಡಬೇಕು. ನೀನು ಮಲಗಿಕೊಂಡು ಎದ್ದು ಒಳ್ಳೆ ರೀತಿಯಿಂದ ಎಷ್ಟೋ ಸಮಯದಲ್ಲಿ 3 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು, 12 ಗಂಟೆ ಆಗಿರ್ಬೋದು ಪ್ರಿಯರೇ, ಪವಿತ್ರಾತ್ಮ ನಮಗೆ ಎಚ್ಚರ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ. ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ, ಆ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ, ನಶಿಸುವ ಆತ್ಮಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ, ಪ್ರತಿಯೊಂದು ಜೀವಿತಗಳು ಕೂಡ ಮಾರ್ಪಡುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಿಯರೇ, ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಏನಂತ ಹೇಳಿದ್ರೆ, ಸೊ ಅದು ಒಬ್ಬ ಹುಡುಗಿ ಇದ್ದಾರೆ, ಸೊ ಲೇಡೀಸು. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಒಂದು ದೇಶದಲ್ಲಿ, ಅವರಮ್ಮ ಒಂದು ದೇಶದಲ್ಲಿ, ಅವ್ರ ಅಮ್ಮನಿಗೆ ಭಾಳ ಆರಾಮಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪವಿತ್ರಾತ್ಮ ಆ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಆಕೆನನ್ನು ಎಚ್ಚರಿಸ್ತಾನೆ. ಆಕೆ ಎದ್ದಾಳ್ತಾಳೆ. ಈ ಸಮಯದಲ್ಲಿ ನಾನು ಯಾಕೆ ಎದ್ದೆ ಅಂತ ಆಕೆಯ ಮನಸ್ಸಿನಲ್ಲೊಂದು ಯೋಚನೆ ಬರುತ್ತೆ. ಸೊ ಆಗ ಪವಿತ್ರಾತ್ಮ ಆಕೆಗೆ ಮಾತಾಡ್ತಾರೆ. ಏನಂತ ಹೇಳಿದ್ರೆ ಪ್ರಿಯರೇ, ನೀನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಹೋಗು ಪ್ರಾರ್ಥನೆ ಮಾಡು ಅಂತ ಕೇಳ್ತಾನೆ. ಆಗ ಆಕೆ ಒಂದು ಮಾತು ಕೂಡ ತಿರುಗಿ ಮಾತಾಡಲಾರ್ದೆ ಆಕೆ ನಿದ್ದೆಯನ್ನು ಕೂಡ ತ್ಯಜಿಸಿ ಪ್ರಿಯರೇ ಹೋಗ್ತಾಳೆ, ಪ್ರಾರ್ಥನೆ ಕುತ್ಕೊತಾಳೆ, ಪ್ರಾರ್ಥನೆ ಮಾಡ್ತಾಳೆ. 1 ತಾಸು 2 ತಾಸು ಪ್ರಾರ್ಥನೆ ಮುಗಿಸಿದ ಮೇಲೆ ಆಕೆಗೆ ಕಾಲ್ ಬರುತ್ತೆ. ಎಲ್ಲಿಂದ? ಹಾಸ್ಪಿಟಲಿಂದ ಕಾಲ್ ಬರುತ್ತೆ. ಅವ್ರು ಡಾಕ್ಟರ್ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಅಮ್ಮನಿಗೆ ಫುಲ್ಲು ಸೀರಿಯಸ್ ಆಗಿತ್ತು, ಸತ್ತೋಗ್ಬಿಡ್ತಾರೆ ಅನ್ನೋ ರೀತಿಯಾಗಿ ಮಾರ್ಪಟ್ಟಿತ್ತು. ಏನಾಯ್ತೇನೋ ಮಿರಾಕಲ್ ಗೊತ್ತಿಲ್ಲ, ಅದ್ಭುತ ಏನಾಯ್ತೋ ಗೊತ್ತಿಲ್ಲ, ಬಟ್ ಇದ್ದಕ್ಕಿದ್ದಂಗೆ ಎಲ್ಲವನ್ನೂ ಕೂಡ ಸರಿಯಾಗಿ ನಾರ್ಮಲ್ ಆಗಿದೆ. ಅವರು ಆರೋಗ್ಯನೂ ಕೂಡ ಮಾರ್ಪಟ್ಟಿದೆ, ಒಳ್ಳೆ ರೀತಿಯಿಂದಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾರೆ. ಸೊ ಈ ಥರ ಮಿರಾಕಲ್ ಯಾಕಾಯಿತು ಗೊತ್ತಾ? ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೊತಾ ಇದ್ದೀವಿ ಗೊತ್ತಾ? ನೀನು ಪ್ರಾರ್ಥನೆ ಮಾಡ್ತಾಯಿದ್ರೆ ಎಲ್ಲೋ ಆಗಿರುವ ಅನಾಹುತಗಳು, ಎಲ್ಲೋ ಆಗಿರುವ ಕೇಡುಗಳು, ಎಲ್ಲೋ ಆಗಿರುವ ದುರಾತ್ಮನ ಕಾರ್ಯಗಳು, ಸೈತಾನನ ಕಾರ್ಯಗಳು ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಿಚ್ಚಲ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯ. ಸೊ ಅದಕ್ಕಾಗಿ ನಾವು ಮಧ್ಯರಾತ್ರಿಯಲ್ಲಿ ಎದ್ದು ಕೂಡ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಸೈತಾನ ನಮಗೆ ಮಲಗಿಸ್ತಾನೆ ಪ್ರಿಯರೇ. ಅವನು ಭಾಳ ಅಂದರೆ ಭಾಳ ಹುಷಾರಾಗಿರ್ತಾನೆ, ನಿನಗಿನ್ನ ಭಾಳ ಹುಷಾರಾಗಿರ್ತಾನೆ. ಯಾಕೆಂತ ಹೇಳಿದ್ರೆ ಒಬ್ಬೊಬ್ಬರು ಹೇಳ್ಬೋದು, ನಾನು ಸೈತಾನನಿಗೆ ಗೆಲ್ತೇನೆ, ಸೈತಾನಿಗಿಂತ ನಾನು 200% ಗೆಲ್ತೇನೆ ಅಂತ ನೀನು ಯೋಚನೆ ಮಾಡ್ಬೋದು. ಬಟ್ ಅವ್ನು ನಿನಗಿಂತ ಬ್ರಿಲಿಯಂಟ್ ಆಗಿರ್ತಾನೆ. ನೀನು ಆ ಸಮಯದಲ್ಲಿ ಏನು ಮಾಡಬೇಕು? ಪವಿತ್ರಾತ್ಮ ಭರಿತನಾಗಿ ತುಂಬಿಕೊಂಡಿರಬೇಕು. 2ರಷ್ಟು ಪವಿತ್ರಾತ್ಮ ಬಲವನ್ನು ನಿನ್ನಲ್ಲಿ ಉನ್ನತವಾಗಿ ಬೆಳೆದಿರಬೇಕು. ಅವಾಗ ನೀನು ಸೈತಾನನನ್ನು ಗೆಲ್ತೀಯ, ವಾಕ್ಯದ ಮುಖಾಂತರ ಕೂಡ ಗೆಲ್ತೀಯ ಪ್ರಿಯರೇ. ಅವನು ಹೇಳ್ತಾನೆ, ಇನ್ನೂ ಟೈಮ್ ಆಗಿಲ್ಲ, ಮಲ್ಕೋ. ಹಲ್ಲೆಲೂಯ. ಕರೆಕ್ಟ್ ನೀನು 3 ಗಂಟೆಗೆ ಎದ್ದಾಳ್ತೀಯ, ಪವಿತ್ರಾತ್ಮ ಎಚ್ಚರ ಮಾಡ್ತಾನೆ, ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ. ಅವನು ಸೈತಾನ ಹೇಳ್ತಾನೆ, ಅಯ್ಯೋ ಇನ್ನೂ ಟೈಮ್ ಆಗಿಲ್ಲ, 4 ಗಂಟೆ ಮಾಡಿದ್ರಾಯ್ತು, ಮಲಗಿಸ್ತಾನೆ. ಮತ್ತೆ ಪವಿತ್ರಾತ್ಮ ನಮಗೆ ಎಚ್ಚರ ಮಾಡ್ತಾನೆ, ಕರೆಕ್ಟ್ 4 ಗಂಟೆಗೆ, ನಾನು 4 ಗಂಟೆ ಆಗಿದೆ, ಸೊ ಹೋಗು ಪ್ರಾರ್ಥನೆ ಮಾಡು ಅಂತ ಕೇಳ್ತಾನೆ. ಹಲ್ಲೆಲೂಯ. ಸೊ ಹಾಗೆ ಮತ್ತೆ ಸೈತಾನ ಹೇಳ್ತಾನೆ, 4 ಗಂಟೆನಾ, ಹೋಗಲಿ ಬಿಡು, 5 ಗಂಟೆಗೆ ಮಾಡ್ಕೊಂಡ್ರೆ ಆಯಿತು. ಮತ್ತೆ ಅದೇ ಕತೆ, ಮತ್ತೆ 5 ಗಂಟೆಗೆ ಎಬ್ಬಿಸ್ತಾರೆ ಪವಿತ್ರಾತ್ಮ. ಮತ್ತೆ ಅವನು ಹೇಳ್ತಾನೆ, 5 ಗಂಟೆನಾ, ಹೋಗಲಿ ಬಿಡು, 6 ಗಂಟೆ ಮಾಡ್ಕೊವಂತೆ, ಮಲ್ಕೋ. ಆಮೇಲೆ ಮತ್ತೆ 6 ಗಂಟೆಗೆ ಕೂಡ ಇದೇ ಪ್ರಾಬ್ಲಮ್ಮೆ, ಎದ್ದೇಳ್ತಾನೆ. ಏನಂತ? ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಮನೇಲಿ ಎದ್ಬಿಟ್ಟಿರ್ತಾರೆ, ನಮಗೆ ಯಾವಾಗ ಫುಲ್ಲು ಗಲಾಟೆ ಇರುತ್ತೆ, ಆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ಆಗೋದಿಲ್ಲ. ಆವಾಗ ಅವನು ಹೇಳ್ತಾನೆ, ಏನು ಪ್ರಾರ್ಥನೆ ಮಾಡ್ತೀವಿ ಬಿಡು, ನೆಕ್ಸ್ಟ್ ಟೈಮ್ ನಾಳೆ ನೋಡ್ಕೊಂಡ್ರೆ ಆಯ್ತು. ಈ ನಾಳೆ ಅಂಬೋದು ನಿನ್ನನ್ನು ಹಾಳು ಮಾಡೋಕ್ಕೇ ಅವನಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ನೀನು ಅವನನ್ನು ಮಾತುಗಳನ್ನು ಧ್ಯಾನಿಸಲಾರ್ದಂಗೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ವರವನ್ನು ಹೊಂದಿಕೊಂಡು
ನೀನು ಧ್ಯಾನಿಸಬೇಕಾಗಿದೆ. ಸೈತಾನನ ಮಾತ್ಯಾವುದು, ದುರಾತ್ಮನ ಕಾರ್ಯನ ಮಾತ್ಯಾವುದು, ಪವಿತ್ರಾತ್ಮನ ಮಾತ್ಯಾವುದು ಅನ್ನೋ ಪ್ರಕಾರವಾಗಿ ನೀನು ಯೋಚನೆ ಮಾಡಬೇಕಾಗಿದೆ. ಹಾಲೆಲೂಯಾ. ಇಷ್ಟೇ ತಿಳ್ಕೊಳ್ರಿ. ಯಾಕೆ ಅಂತ ಹೇಳಿದ್ರೆ ಸೈತಾನ ಅಂತ ಯಾಕೆ ಕಂಡುಹಿಡಬೇಕು, ಪವಿತ್ರಾತ್ಮ ಅಂತ ಯಾಕೆ ಕಂಡುಹಿಡಬೇಕು, ಯಾವ ರೀತಿ ಕಂಡುಹಿಡಬೇಕು ಅಂತ. ಸೊ ನಾನು ಇದಕ್ಕೆ ಹೇಳ್ತೇನೆ, ಏನಂತ ಹೇಳಿದ್ರೆ ನಿನಗೆ ಗೊಂದಲ ಸೃಷ್ಟಿ ಮಾಡ್ತಾನೆ, ನಿನಗೆ ಭಯ ಭೀತಿ ಸೃಷ್ಟಿ ಮಾಡ್ತಾನೆ, ನಿನಗೆ ಕಷ್ಟ ರೀತಿಯಾಗಿ ಮಾರ್ಪಡಿಸ್ತಾನೆ, ನಿನ್ನ ಜೀವನವನ್ನೇ ಸಾಕಪ್ಪ ಅನ್ನುವ ರೀತಿಯಾಗಿ ಮಾರ್ಪಡಿಸ್ತಾನೆ. ಅವನು ಎಷ್ಟು ಗೊಂದಲದಿಂದ ಭಯ ಒಳ್ಳೆ ರೀತಿಯಿಂದ ನೀನು ಇರ್ತೀಯ, ಆದರೂ ನಿನಗೆ ಭಯ ಹುಟ್ಟಿಸ್ತಾನೆ. ಸೊ ಅವನು ಸಹಿತನಾಗಿದ್ದಾನೆ. ನೀನು ಎಷ್ಟೇ ಭಯದಿಂದಿದ್ರು ಹೋಗು, ಪ್ರಾರ್ಥನೆ ಮಾಡು, ವಾಕ್ಯ ಓದು, ಧ್ಯಾನಿಸು, ಪ್ರಾರ್ಥನೆ ಮಾಡು, ಕಣ್ಣಿಂದ ಪ್ರಾರ್ಥನೆ ಮಾಡು, ಮಂಡಿವರಿ ಪ್ರಾರ್ಥನೆ ಮಾಡು ನೀನು ಅಂತ ಯಾರು ಸಮಾಧಾನದಿಂದ ಹೇಳ್ತಾರೋ ಅವರೇ ಸಮಾಧಾನಕರ್ತರು. ಹಲ್ಲೆಲೂಯಾ. ಆಶ್ಚರ್ಯಕರುಡು ಆಲೋಚನಕರ್ತ ನಿತ್ಯುಡಬು తండ్రి సమాధానకర్త తన వంటి గొప్ప దేవుడు ఎవరున్నారిలలో తన సాటైన నీటైన దేవుడు లేడిలలో తన వంటి గొప్ప దేవుడు ఎవరున్నారిలలో తన సాటైన నీటైన దేవుడు లేడిలలో ఆశ్చర్యకరుడు ఆలోచనకర్త నిత్యుడవు తండ్రి ಸಮಾಧಾನಕರ್ತ. ಹಲ್ಲೆಲೂಯಾ. ಸಮಾಧಾನಕರ್ತರು ಅವರಾಗಿದ್ದಾರೆ ಪ್ರಿಯರೇ. ಸೊ ಅದೇ ರೀತಿಯಿಂದ ಇನ್ನೊಂದು ವಾಕ್ಯ ನೋಡ್ತೇವೆ. ಯಾಕೆಂತಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತೀ. ಹಲ್ಲೆಲೂಯಾ. ನಾವು ಹೇಳ್ದೇವಲ್ವ, ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡ್ತಾಯಿದ್ರೆ ಸುರಕ್ಷಿತವಾಗಿ ಇರಿಸ್ತಾರೆ. ನಮ್ಮವರನ್ನು, ನಮ್ಮ ಫ್ಯಾಮಿಲಿನ ಪ್ರತಿಯೊಬ್ಬರನ್ನು ಕೂಡ ನೀನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆಯೋ ಅವ್ರಿಗೋಸ್ಕರ, ನೀನು ಯಾರಿಗೋಸ್ಕರ ಅನಾರೋಗ್ಯ ಸಮಸ್ಯೆಯಿಂದ ಇದ್ದರು ಅವ್ರಿಗೋಸ್ಕರ ಆದರೂ ಕೂಡ ನಿಮ್ಮನೆ ಎಲ್ಲ ಚೆನ್ನಾಗಿದ್ದರೂ ಕೂಡ ಒಂದು ವೇಳೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರನೇ ಪವಿತ್ರಾತ್ಮ ಎಚ್ಚರಿಸಿ ನಿನಗೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ. ನಿನ್ನ ಸಮಯದಲ್ಲಿ ಒಳ್ಳೆ ರೀತಿಯಿಂದಾಗಿ ಪವಿತ್ರಾತ್ಮನಿಂದ ನೀನು ಪ್ರಾರ್ಥನೆಗೆ ಹೋಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಸೊ ನಾವು ಇದ್ರ ಮುಖಾಂತರ ಏನು ತಿಳ್ಕೊತಾ ಇದ್ದೇವೆ ಅಂತ ಹೇಳಿದ್ರೆ, ನೀನು ಮೊದಲನೇದಾಗಿ ನನಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಎಂದು ಯೋಚಿಸದೆ ಏಸಪ್ಪನ ಹತ್ರ ಹೋಗು. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನನ್ನ ನೋಡಬೇಕೆಂದಿದೆಯಾ, ಆದರೆ ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡು. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿಯ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ಆರಾಧನೆ ಮಾಡು. ಹಲ್ಲೆಲೂಯಾ. ಒಳ್ಳೆ ರೀತಿಯಿಂದ ಆರಾಧನೆ ಮಾಡೋದಂದರೆ ನಿನ್ನ ದೇಹವನ್ನು, ನಿನ್ನ ಮನಸ್ಸನ್ನು ಯೆಹೋವನಿಗೆ ಒಪ್ಪಿಸಿ ನೀನು ನಿನ್ನ 2 ಕೈಗಳನ್ನು ಮೇಲೆತ್ತಿ ಆರಾಧನೆ ಮಾಡು. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಇನ್ನೊಂದು ಕೂಡ ಸಾಂಗಿದೆ ಪ್ರಿಯರೇ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ, ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಹಲ್ಲೆಲೂಯಾ. ನಿನ್ನ ಕರಗಳನ್ನು ತಟ್ಟಿ ತಟ್ಟಿ ಆರಾಧನೆ ಮಾಡು ಪ್ರಿಯರೇ. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಒಳ್ಳೆ ರೀತಿಯಿಂದ ನಿದ್ದೆ ಮಾಡ್ತೀಯ. ಅದೇ ರೀತಿಯಿಂದ ಪವಿತ್ರಾತ್ಮನು ನಿನಗೆ ಎಚ್ಚರಿಸುವಾಗ, ಪ್ರೇರೇಪಣೆ ಬಂದಾಗ ಆ ಸಮಯದಲ್ಲಿ ನೀನು ಪ್ರಾರ್ಥನೆಗೆ ಹೋಗಬೇಕಾಗಿದೆ. ಹಲ್ಲೆಲೂಯಾ. ಸೊ ಆಮೇಲೆ ನೆಕ್ಸ್ಟ್ ನೋಡ್ತೇವೆ, ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತೀ. ಓಕೆ. ಆರಾಧನೆಯಲ್ಲಿ ಎಷ್ಟೊಂದು ಅದ್ಭುತ ಇದೆ. ನೀನು ಮಾಡುವ ಪ್ರಾರ್ಥನೆ ಎಷ್ಟೊಂದು ಅದ್ಭುತವಾಗುತ್ತೆ ಪ್ರಿಯರೇ. ಸೊ ನಮ್ಮ ಜೀವಿತವನ್ನೇ ಮಾರ್ಪಡುತ್ತೆ. ಸಹೋದರ ಸಹೋದರಿಯರೇ, ನೀವು ಯೋಚನೆ ಮಾಡ್ತಾ ಇರ್ಬೋದು, ಯಾರಿದ್ದಾರೆ ನನ್ನನ್ನು ಕಾಪಾಡುವವರು? ನಾನು ತುಂಬ ನಶಿಸಿ ಹೋಗ್ತಾ ಇದ್ದೇನೆ, ನಾನು ತುಂಬ ಬಳಲಿದ್ದೇನೆ, ನನ್ನ ಶರೀರ ಕೂಡ ನನಗೆ ಸಪೋರ್ಟ್ ಕೊಡ್ತಾ ಇಲ್ಲ, ಆ ರೀತಿಯಾಗಿ ನಾನು ಮಾರ್ಪಟ್ಟಿದ್ದೇನೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಅದನ್ನು ನಿಮಗೆ ಮಾಡ್ತಾ ಇರೋದು ಸೈತಾನ ಪ್ರಿಯರೇ. ನಾನು ಹೇಳ್ತಾ ಇದ್ದೇನೆ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಅದನ್ನು ಬಿಡ್ರಿ. ಅದನ್ನು ಬಿಟ್ಟು ಏಸಪ್ಪನ ಕಡೆಗೆ ಗಮನ ಕೊಡ್ರಿ. ಏಸಪ್ಪನ ಕಡೆಗೆ ಮುಖ ತಿರುಗಿಸಿಕೊಳ್ಳ್ರಿ. ಪುನಃ ನೀವು ಒಳ್ಳೆ ರೀತಿಯಿಂದ ಮಾರ್ಪಡ್ತೀರ. ಪವಿತ್ರಾತ್ಮ ಮುಖಾಂತರವಾಗಿ ಉನ್ನತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೀತಾ ಪ್ರಿಯರೇ. ಹಲ್ಲೆಲೂಯಾ. ಈ ಪ್ರಾರ್ಥನೆಯಿಂದ ಒಳ್ಳೆ ರೀತಿಯಿಂದ ಮಾರ್ಪಟ್ಟಿದ್ದೀರ ಅಂತ ನಾನು ತಿಳ್ಕೊಳ್ತೇನೆ. ಸೊ ಅದೇ ರೀತಿಯಿಂದಾಗಿ ನಾವು ಪ್ರಾರ್ಥನೆ ಮಾಡೋಕೆ ಹೋಗ್ತಾ ಇದ್ದೇವೆ. ನಮ್ಮ ಜೊತೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೇವೆ. ಹಲ್ಲೆಲೂಯಾ.
ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ವಂದನೆಗಳು ರಾಜ. ಮಹೋನ್ನತನಾದನೆ ಸರ್ವಶಕ್ತನಾದ ಯೆಹೋವನೇ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಸ್ತೋತ್ರ 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 ಹಾಲೆಲೂಯ 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 hallelujah 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 rishaba rekoralana oh radara labaka rekoralana rishaba rekoralana riba hallelujah. Thank you Lord the Jesus. Name of the Jesus, touch of the Jesus. ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು, ಸ್ತೋತ್ರ ರಾಜ. ಮಹೋನ್ನತನಾದನೆ ಸರ್ವಶಕ್ತನಾದ ಯೆಹೋವನೇ ನಿಮಗೆ ಸ್ತೋತ್ರ ಸ್ವಾಮಿ. ಯಜ್ಞದ ಕುರಿಮರಿಯಾದಾತನೇ ನಿಮಗೆ ಸ್ತೋತ್ರ ರಾಜ. ಅಪ ಸಮಾಧಾನ ಕರ್ತನೆ ನಿಮಗೆ ಸ್ತೋತ್ರ. ಆಲೋಚಗಾರನೇ ನಿಮಗೆ ಸ್ತೋತ್ರ. ಅದ್ಭುತಗಾರನೇ ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು, ಸ್ತೋತ್ರ 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 ಹಾಲೆಲೂಯ ಹಾಲೆಲೂಯ ರೇಷ ಬರ್ರೈಕೋರಲನ್ನ ರಿ ಬಬ್ಬ 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 ರಿ ಬರಿ 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 Shamdari, 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 hallelujah, hallelujah, thank you Lord the Jesus, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ಪ್ರಭು, ಸ್ತೋತ್ರ ರಾಜ, hallelujah, hallelujah. ಹೇರಫಿಯರು ಸೇನಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವ ನಿನಗೆ ಆರಾಧನೆ, ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವ ನಿನಗೆ ಆರಾಧನೆ, ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವವನೇ ಆರಾಧನೆ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಗ್ಲೋರಿ ಟು ಮಾಸ್ಟರ್. ಹಾಲೆಲೂಯಾ. ರಿಷಾ ಬರೈ ಕೋರಲನ್ನು ಓ ರಿಷಾ ಬರಿ ಬಬ್ಬ ಬಬ್ಬ ಬರಿ 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 ಶಾಮ್ದರಿ 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ ಸ್ವಾಮಿ, ಅಪ್ಪ ಕರ್ತನೆ, ಅಪ್ಪ ನಿಮ್ಮನ್ನು ಕೇಳ್ಕೊಳ್ಳುತ್ತಾ ಇದ್ದೇವೆ ಪ್ರಭುವ. ಯಾರ್ಯಾರು ಕಣ್ಣೀರಿಂದ ಕೇಳ್ಕೊತಾ ಇದ್ದಾರೆ, ನನ್ನ ಜೀವನದಲ್ಲಿ ಯಾರಾದರೂ ಇದ್ದಾರೆ, ನಾನು ಪ್ರೀತಿ ಮಾಡುವವರು ಯಾರಾದರೂ ಇದ್ದಾರಾ ಅಂತ ಹೇಳಿದ್ರು ಕಣ್ಣೀರಿಂದ, ಇವರ ಯಾತನೆಯಿಂದ ಸ್ವಾಮಿ ಇರ್ಬೋದು ರಾಜ, ಅಂಥವ್ರನ್ನು ಮುಟ್ಟಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಒಳ್ಳೆ ರೀತಿಯಿಂದ ಮಾರ್ಪಡಿಸುವಂತ ನಿಮ್ಮನ್ನು ಕೇಳ್ಕೊಳ್ಳುತ್ತಾ ಇದ್ದೇನೆ ಪ್ರಭು. ಗ್ಲೋರಿ ಟು ಮಾಸ್ಟರ್, ಗ್ಲೋರಿ ಟು ಮಾಸ್ಟರ್. ಹಲ್ಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಎಲ್ಲರ ಜೀವಿತಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ಸ್ವಾಮಿ. ಅಪ್ಪ ಕರ್ತನೆ, ಅವರ ಗಂಡ ಕುಡುಕ ಚಟಗಳು ಎಷ್ಟೋ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಅವರು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಪ್ರಭು. ಅಪ್ಪ ನಮ್ಮ ಗಂಡರು ಕುಡುಕ ಚಟದಿಂದ ಇದ್ದಾರೆ, ಅವರನ್ನು ತಪ್ಪಿಸು ಏಸಯ್ಯ, ತಪ್ಪಿಸು ಏಸಯ್ಯ ಅಂತ ಕಣ್ಣೀರಿಂದ ಮೊರೆ ಇಡ್ತಾ ಇರ್ತಾರೆ ಸ್ವಾಮಿ. ಅಂಥವ್ರು ಇವತ್ತು ಯೇಸುವಿನ ನಾಮದಲ್ಲಿ ಕರ್ತನೆ, ಅವರ ಗಂಡಂದ್ರೆ ಎಲ್ಲವೂ ಒಳ್ಳೆ ರೀತಿಯಿಂದ ಯೇಸುವಿನ ನಾಮದಲ್ಲಿ ಕುಡುಕ ಚಟಗಳು ಸಂಪೂರ್ಣವಾಗಿ ಬಿಟ್ಟು ಓಡೋಗಬೇಕು ಯೇಸುವಿನ ನಾಮದಲ್ಲಿ. ಟಚ್ of the Jesus, fire in the Jesus name of the Jesus. Re shaba re koralana re baba 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 hallelujah. ಮುಟ್ಟು ಸ್ವಾಮಿ ಕರ್ತನೆ, ನಿನ್ನ ಅಗ್ನಿ ಅಭಿಷೇಕವನ್ನು ಸುರಿಸು ಸ್ವಾಮಿ ಈ ಮಕ್ಕಳಲ್ಲಿ. ರೇ ಶಾಬ ರೇ ಕೊರಲನ ಓ ರಿ ಬಬ್ಬ ಬಬ್ಬ ಬರಿ 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 ಬ ಶಾಮ್ದರಿ 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 ಹಲ್ಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್, ನೇಮ್ ಆಫ್ ದಿ ಜೀಸಸ್. ಸ್ತೋತ್ರ 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 ಹಲ್ಲೂಯಾ.
ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಕರ್ತನೆ. ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಅಯ್ಯ ನಿಮಗೆ ವಂದನೆಗಳು. ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಅಪ್ಪ ನಿಮಗೆ ಸ್ತುತಿ ಸ್ತೋತ್ರ ಸ್ವಾಮಿ. ವಂದನೆ 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 ವಂದನೆ. ರೈ ಶಾವ ರೈಕೋ ನಲನ ಓ ರಿ ಬರಿ 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 ಬ ಶಂದರಿ ಶಂದರಿ. ಹಾಲೆಲೂಯ. ಸ್ತುತಿ 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 ಸ್ತುತಿ. ಸ್ತೋತ್ರ 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 ಸ್ತೋತ್ರ. ರೈ ಶಾಬ ರೈ ಖೋರಲನ ರೈ ಬಬ್ಬ ಬಬ್ಬ ಬರಿ 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 బరి హల్లెలూయ. ప్రేమించేదన్ అధికముగా ఆరాధింతున్, ఆసక్తితో నిన్ను పూర్ణ మనసుతో ఆరాధింతున్, పూర్ణ బలముతో ప్రేమించేదన్. ఆరాధన ఆరాధన ఓ ఆరాధన ఆరాధన. థ్యాంక్ యూ లార్డ్ జీసస్. రిషబ రికొరలన ఓ రి బరి 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 బ హల్లెలూయ హల్లెలూయ హల్లెలూయ. ఆరాధన ఆరాధన ఓ ఆరాధన 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 ఓ ఆరాధన ఆరాధన. ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತುತಿ ಸ್ತೋತ್ರಗಳು ರಾಜ. ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ವಂದನೆಗಳು ರಾಜ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಅಪ್ಪ ಈ ವಾಕ್ಯದ ಮುಖಾಂತರವಾಗಿ ಅವರ ಜೀವಿತಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ಸ್ವಾಮಿ. ಅಪ್ಪ ಅವರ ಕುಟುಂಬದಲ್ಲಿ ಕಲಹಗಳು, ಭೇದಗಳು, ಜಗಳಗಳು ಯೇಸುವಿನ ನಾಮದಲ್ಲಿ, ದುರಾತ್ಮ ಕಾರ್ಯಗಳು, ಸೈತನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಲಯವಾಗಿ ಹೋಗಬೇಕು ಸ್ವಾಮಿ. ಆಶೀರ್ವದಿಸ್ರಿ, ಮುಟ್ರಿ, ಅಭಿಷೇಕಿಸ್ರಿ ಮಕ್ಕಳನ್ನು ಅಂತ ಕೇಳ್ಕೊಳ್ತೇನೆ ಸ್ವಾಮಿ. ಅಪ್ಪ ನಮ್ಮ ಪ್ರಾರ್ಥನೆ ಎಲ್ಲವನ್ನು ನೀವು ಅಂಗೀಕರಿಸಿದ್ದೀರಿ ಅಂತ ನಾವು ನಂಬುತ್ತೇವೆ ಸ್ವಾಮಿ. ನಮ್ಮ ಜೀವಿತಗಳು ಮಾರ್ಪಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಅಭಿಷೇಕ ಮಾಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳು. ವಂದನೆ ಪ್ರಭುವ. ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರ ಜೀವಿತಗಳು ಒಳ್ಳೆ ರೀತಿಯಿಂದಾಗಿ ಮಾರ್ಪಟ್ಟಿದ್ದಕ್ಕಾಗಿ, ಅವರ ಜೀವಿತದಲ್ಲಿ ಸಮಾಧಾನ, ಶಾಂತಿ, ಸಮೃದ್ಧಿ, ಜೀವನ ಒಳ್ಳೆ ರೀತಿಯಿಂದ ಮಾರ್ಪಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತುತಿ ಸ್ತೋತ್ರ ಎಲ್ಲವೂ ನಿಮಗೆ ಸಲ್ಲಿಸುತ್ತೇವೆ ಪ್ರಭುವ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ ಪ್ರಭು. ಯೇಸು ರಕ್ತಕ್ಕೆ ಸಂಪೂರ್ಣ ಜಯವಾಗಲಿ. ಆಮೆನ್. ನನ್ನ ಮನವೇ ಕೊಂಡಾಡು, ಆತನ ನಾಮವು ಪರಿಶುದ್ಧ. ನನ್ನ ಮನವೇ ಆತನ ಸರ್ವಾಂತರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರ್ತೋಗಬೇಡ್ರಿ. ಅಮಾನ್ ಜೀಸಸ್. ಅಮಾನ್. ಪರಲೋಕದಲ್ಲಿ ತಂದೆಯಾದ ದೇವರೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲೂ ಕೂಡ ನೆರವೇರಿಸು ರಾಜ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿರಿ. ನಮಗೆ ಪ್ರತಿಯೊಬ್ಬರ ತಪ್ಪು ಕ್ಷಮಿಸುವಂತೆ, ನಮ್ಮ ತಪ್ಪಳವರು ಕ್ಷಮಿಸುವಂತೆ, ಒಳ್ಳೆ ಕ್ರಿಸ್ತನ ಮನಸ್ಸನ್ನು ನೀಡು. ಯಾವುದೇ ಶೋಧನೆಗೆ ಒಳಗಾಗದಂತೆ ಎಲ್ಲ ಕೇಡು ಅಪಾಯ ಕಾರ್ಯಗಳನ್ನು ನಮ್ಮ ತಪ್ಪಿಸಿ ಕಾಪಾಡ್ರಿ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ನಿಮ್ಮದಾಗಿರಲಿ. ಅಮಾನ್ ಜೀಸಸ್. ಅಮಾನಿನ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೇತದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ ಅಪ್ಪ. ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ಪರಮ ತಂದೆಯಾದ ದೇವರೇ. ಹಾಲೆಲೂಯ. ಆಮೆನ್. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಗ್ಲೋರಿ ಟು ಮಾಸ್ಟರ್. ಹಾಲೆಲೂಯ. ಆಮೆನ್. ಥ್ಯಾಂಕ್ ಯು. ಮೈ ಗಾಡ್ ಬ್ಲೆಸ್ ಯು ಆಲ್ ಟು. ಹಾಲೆಲೂಯ.